ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಟು ಮೈ ಅನದರ್ ಮಿನಿ ಬ್ಲಾಗ್. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಅಂಗಡಿಗೆ ಹೋಗಿ ಏನಾದ್ರು ತೊಗೊಂಡು ಬಾ ಅಂತಂದರೆ ನಾವು ಹಠ ಮಾಡ್ತಿದ್ವಿ ಹೋಗಲ್ಲ ಅಂತ. ಕರ್ಮ ರಿಟರ್ನ್ಸ್ ಅನ್ನೋ ಥರ ನಮ್ಮ ಮಕ್ಕಳು ಕೂಡ ಅದೇ ಡೈಲಾಗ್ ಹೇಳ್ತಾರೆ. ನಾವು ಕೇಳಿದ್ರೆ ಅಲ್ವ ನನ್ನ ಮಕ್ಕಳು ಕೇಳೋದು. ಸೊ ಇವಾಗ ಇವರು ಕೂಡ ನಾನು ಹೋಗಲ್ಲ ಅಂತ ಹೇಳ್ತಾರೆ. ಅವ್ರನ್ನ ಕಳಿಸ್ಬೇಕು ಅಂತಂದರೆ ಎಕ್ಸ್ಟ್ರಾ ಚಾರ್ಜಸ್ ಬೇರೆ ಕೊಡಬೇಕಾಗುತ್ತೆ ನಾವು. ಸೊ ಅದೆಲ್ಲ ಯಾಕೆ ಅಂತ ನಮ್ಮ ಕೆಲಸ ನಾವೇ ಮಾಡ್ಕೊತಿದ್ದೀವಿ. ಆವಾಗ ನಮ್ಮ ಅಪ್ಪ ಅಮ್ಮನ ಮಾತು ಕೇಳಿದ್ರು, ಇವಾಗ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಿದ್ವು ಅನಿಸುತ್ತೆ. ಸೊ ಹಾಗೆ ತೊಗೊಂಡು ಬಂದಾಯಿತು. ಆಮೇಲೆ ನಮ್ಮ ರಾಯರು ಪೂಜೆ ಮಾಡಬೇಕಿತ್ತು. ಇವತ್ತು ಸಿಂಪಲ್ಲಾಗಿ ನಮ್ಮ ರಾಯರ ಪೂಜೆ ಆಯಿತು. ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ರಾಯರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಆ್ಯಂಡ್ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೇದು ಯಾವತ್ತಿದ್ರೂ ಆಗೇ ಆಗುತ್ತೆ. ಒಬ್ರಿಗೆ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಕೆಟ್ಟದಂತೂ ಬಯಸೋಕ್ಕೆ ಹೋಗ್ಬಾರ್ದು. ಅದು ಯಾವ ರೀತಿಲೇ ಆಗಿರಲಿ, ಅವ್ರಿಗೆ ಕೆಟ್ಟದಂತೂ ಬಯಸೋಕ್ಕೆ ಹೋಗ್ಬಾರ್ದು. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದು ಯಾವಾಗಲೂ ತಲೆ ಇಟ್ಕೋಬೇಕು. ನಾವೇನು ಮಾಡ್ತೀವಿ ಅದು ನಮಗೆ ಮತ್ತೆ ವಾಪಸ್ ಸಿಕ್ಕೇ ಸಿಗುತ್ತೆ. ಸೊ ಹಾಗೆ ನಾನೇನು ಕೇಳ್ಕೊಬೇಕು ಅದನ್ನು ರಾಯರ ಹತ್ರ ಕೇಳ್ಕೊಂಡು ಸಿಂಪಲ್ಲಾಗಿ ಪೂಜೆ ಮುಗಿಸ್ದೆ. ಅದಾದಮೇಲೆ ರಾಯರ ಮಠಕ್ಕೆ ಅಂದ್ಕೊಂಡು ನಾನು ಮತ್ತು ನನ್ನ ಫ್ರೆಂಡ್ ಹೊರಟ್ವಿ. ಹಾಗೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಇಂಥ ಜಾಗದಲ್ಲಿ ನಮಗೊಂದು ಸೈಡ್ ಸಿಗಬೇಕಲ್ವ, ಮನೆ ಕಟ್ಟಬೇಕಲ್ವ ಅಂದ್ಕೊಂಡು ಮಾತಾಡ್ಕೊಂಡು ಹೋದ್ವಿ. ಏನು ಮಾತಾಡ್ಕೊಂಡು ಹೋದ್ರೇನು, ನಮಗೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಅಂದ್ಕೊಂಡು ರಾಯರ ಹತ್ರನೂ ಬಂದ್ವಿ. ಮಠಕ್ಕೆ ಬಂದಮೇಲೆ ದರ್ಶನ ಆಯಿತು, ಪೂಜೆನೂ ಆಯಿತು, ಪ್ರದಕ್ಷಿಣೆನೂ ಆಯಿತು, ಎಲ್ಲ ನೀಟಾಗಾಯಿತು. ನನಗೇನು ಬೇಕೋ ಅದನ್ನು ರಾಯರ ಹತ್ರ ಕೇಳಿಕೊಂಡು ಆಯಿತು. ಸೊ ಹಾಗೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹೊರಗೆ ಬಂದು ನಮ್ಮ ಪಾಲಿಗೆ ಸಿಕ್ಕಿದ್ದ ಪ್ರಸಾದನೂ ತಿಂದ್ಕೊಂಡು ಮನೆ ಕಡೆ ಬಂದೆ. ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು.